ಸ್ವಾಮಿ ನಾನು ಏನ್ ಹೇಳಿದ್ದ ಅದನ್ನೇ ಹಾಕ್ಯಾರ ನೀವು. ನನ್ಗೆ ನಿಗ್ಲಿ ಜೈಲ್ ಕಟ್ಟಾರ ಹೋಲಿಸೋ ರಾಜಕಾರಣ ಅಂದ್ರೆ ಅನ್ಯಾಯ ರಾಜಕಾರಣ, ಮೋಸ ರಾಜಕಾರಣ ಇಲ್ಲಿ ನಡೆದಿರೋದು ಇವತ್ತು. ಎಲ್ಲರ ಬಾಯಿಗಳಿಗೂ ಬೀಗಗಳು ಹಾಕಿ ಕಣ್ಣಿಗೆ ಬೈಟ್ ಕಟ್ಟಿ ಎಲ್ಲ ಕಡ್ಡವ್ರೆ. ಯಾರಿಗೂ ಸಮಾಧಾನಕರವಾಗಿ ಇಲ್ಲಿ ತೀರ್ಮಾನಗಳಾಗಿಲ್ಲ, ಎಲ್ಲ ಮೋಸದ ತೀರ್ಮಾನ. ಇಲ್ಲ ಎಲ್ಲ ಮೋಸ ಏನು ಈ ಅನಾದಿ ಕಾಲದಿಂದ ಅವರು ಇದು ಪಾಳ್ಯಗಾರಿಕೆ ಆಗಿಬಿಟ್ಟದಿಲ್ಲಿ. ಆ ಪಾಳ್ಯಗಾರದೇ ಸೊಸೈಟಿ, ನಾವೆಲ್ಲ ಪಾಳ್ಯಗಾರರಲ್ಲ, ಅದಕ್ಕೆ ನಮ್ಮನ್ನೆಲ್ಲ ಅದಕ್ಕೆ ಹಾಕಿ. ಮೊದ್ಲಿಗೆ ನೀವು ರಾಜಕೀಯ ಮುಖಂಡರಿದ್ರಲ್ಲ, ಹಸ್ತಕ್ಷೇಪ ಮಾಡಿದ್ದೆ ತಪ್ಪು. ನಮ್ಮನ್ನ ಕೇಳೇ ಇಲ್ಲ ಅವರು. ರಾಜಕೀಯ ಮುಖಂಡ ನಾನ್ ಕರೆದ್ನ, ನಾವು ಕರೆದೇನಪ್ಪ, ಅವ್ರು ಕರೆದ ಅವ್ರು ಬಂದ್ಬಿಟ್ರು, ಬಂದಿನ ಗೌರವ ಕೊಟ್ರಿ, ಅವ್ರು ಇಕ್ಕಿದ್ರು ಕಲ್ಕಟ್ಟಿ. ಅರೆ ಆಗಿರೋ ನಮ್ಗಾಗಿರೋ ಅನ್ಯಾಯ ನಾವು ಹೇಳ್ಕೊಂತ ಇದ್ವಿ. ಈಗ ಒಬ್ಬೊಬ್ರು 20 ವರ್ಷ 30 ವರ್ಷ ಜಾಗೀರಿಗೆ ಯಾಕೆ ದುಡ್ಡು ಮಾಡ್ಕೊಂಡವ್ರಲ್ಲಿ ಹೊಸದಾಗಿ ಅವರಲ್ಲಿ ಪ್ರೈವೇಟ್ ಮಾಡಕ್ ಬಿಡ್ತಾ ಇಲ್ಲ, ಇವತ್ತು ಬಿಡ್ತಾ ಇಲ್ಲ. ಇವ್ರಿಗೆ ತಕ್ಕಂತೆ ರಾಜಕಾರಣಿಗಳು, ಇದು ರಾಜಕೀಯ ನಮ್ಮ ಇಲಾಖೆ. ಸರ್ಕಾರಿ ವಿವಿಧ ವ್ಯವಸ್ಥೆ ಸರ್ಕಾರಿ ಸಂಘದ 2024, 25, 26ನೇ ಸಾರ್ವತ್ರಿಕ ಚುನಾವಣೆ ಅದು. 5 ವರ್ಷಗಳಿಗೆ ಅಧ್ಯಕ್ಷರು ಹಾಗೂ ಸದಸ್ಯರ ಚುನಾವಣೆಯಲ್ಲಿ ಈ ದಿನ ನಾಮಪತ್ರಗಳನ್ನು ವಾಪಸ್ ತೆಗೆದಿತ್ತು. ಒಟ್ಟು ನಾಮಪತ್ರಗಳು 84 ಸಲ್ಲಿಕೆ ಆಗಿತ್ತು. ಅದರಲ್ಲಿ 5 ನಾಮಪತ್ರಗಳು ತಿರುಸು ತಗೊಂಡು ಅಸಿಂಧು ಅದು. ಇನ್ನು ಉಳಿಕೆಯದು ಸಾಲಗಾರರ ಕ್ಷೇತ್ರದ 69, ಸಾಲಗಾರ ಕ್ಷೇತ್ರದ 17 ಈ ದಿನ ನಾಮಪತ್ರಗಳು ವಾಪಸ್ ತೆಗೆಯೋ ಸ್ಥಿತಿಯಲ್ಲಿತ್ತು. ಆದರೂ ಚುನಾವಣಾಧಿಕಾರಿ ಯಾವುದೇ ಮಾಹಿತಿ ಕೊಡದೆ ಆ 5 ತನಕ ಕಾಯಿಸಿ ವಾಪಸ್ ಹೊರಟೋಗಿದ್ದಾನೆ, ಯಾವುದೂ ಘೋಷಣೆ ಮಾಡಿಲ್ಲ. ದಯವಿಟ್ಟು ಇದನ್ನು ಮೇಲಿನ ಅಧಿಕಾರಿಗಳು ಇದನ್ನು ಗಮನಿಸಿ ಏನು ಸೊಸೈಟಿ ಚುನಾವಣೆ ಮುಕ್ತ ರೀತಿಯಲ್ಲಿ ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಾ ಇದ್ದೀನಿ. ನಾವು